ಸ್ವಾಮಿ ಶರಣಮಯ್ಯಪ್ಪ. ನಮ್ಮದೀಗ ಸ್ನಾನ ಆಯಿತು ನಂಜನಗೂಡಲ್ಲಿ. 40 ರೂಪಾಯಿ ಕೊಟ್ಟರೆ ಇಲ್ಲೇ ಬಿಸಿನೀರು ಸ್ನಾನ ಸಿಗುತ್ತೆ ಬೆಳಗ್ಗೆ 4 ಗಂಟೆಗೆ. ತಣ್ಣೀರು ಸ್ನಾನ ಮಾಡೋರು ಮಾಡ್ಬೋದು. ಆದಷ್ಟು ಹೊಳೆನ ಅವಾಯ್ಡ್ ಮಾಡಿ, ಯಾಕೆಂತಂದರೆ ಬೆಳಗಿನ ಜಾವ ಸ್ನಾನ ಮಾಡೋರಿಗೆ ಹೊಳೆ ಅಷ್ಟು ಸೇಫ್ಟಿ ಅಲ್ಲ. ಯಾಕೆಂದರೆ ಎಷ್ಟೇ ಈಜು ಬರೋರಾದ್ರೂ ಹೊಳೆಯಲ್ಲಿ ಆಟಾಡೋದು ತುಂಬ ತಪ್ಪು. ಇದು ಸ್ನಾನ ಮಾಡಿಕೊಂಡು ತಣ್ಣೀರು ಸ್ನಾನ ಮಾಡಿಕೊಂಡು ಈಗ ಹೋಯ್ತಾ ಇದ್ದೀವಿ. ಬಟ್ಟೆ ಗಿಟ್ಟೆ ಎಲ್ಲ ಮಾಡಿಬಿಟ್ಟು ಬಸ್ಗೆ 6 ಗಂಟೆ ಕರೆಕ್ಟಾಗಿ ನಂಜನಗೂಡ್ದು ನಂಜುಂಡೇಶ್ವರನ ಹಿಂದುಗಡೆ ದೇವಸ್ಥಾನ. ಸಮಯದ ಕೊರತೆಯಿಂದಾಗಿ ಮತ್ತು ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಕೆಲವೊಂದು ಟೈಮಿಂಗ್ಸ್ಗಳ ಬದಲಾವಣೆಯಿಂದಾಗಿ ನಮಗೆ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಆಗಲಿಲ್ಲ. ಸಮಯದ ಅಭಾವದಿಂದಾಗಿ ನಾವು ಗುರುವಾರಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಹೊರಟ್ವಿ. ನಂಜುಂಡೇಶ್ವರ ಸ್ವಾಮಿ ದರ್ಶನ ಆಗಲಿಲ್ಲ ಅನ್ನೋ ಬೇಜಾರು ಒಂದು ಕಡೆ ಆದರೆ ಜರ್ನಿ ಕಂಪ್ಲೀಟ್ ಮಾಡಬೇಕಿತ್ತು. ಹಾಗಾಗಿ ಜರ್ನಿ ಕಂಟಿನ್ಯೂ ಆಯಿತು. ನಂಜುಂಡೇಶ್ವರದ ಸ್ವಾಮಿ ದರ್ಶನ ಆಗಲಿಲ್ಲ. ಯಾಕೆ ಅಂತಂದರೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗಿರೋದು. ನಾವು 5 ಗಂಟೆಗೆ ಬಂದಿರೋದ್ರಿಂದ ಇನ್ನೂ 1 ಅವರ್ ಕಾಯಬೇಕಾಗುತ್ತೆ, ಜರ್ನಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗ ನಾವು ಗುರುವಾರ ಹತ್ರ ಹೊರಡ್ತಾ ಇದ್ದೀವಿ. ಈ ಯಾತ್ರೆಯ ಒಂದು ಮುಖ್ಯ ವಿಷಯ ಹೇಳ್ತೀನಿ ನಿಮಗೆ. ನಮಗೇನೋ 4 ಗಂಟೆ 5 ಗಂಟೆಗೆ ಎದ್ದು ಅಭ್ಯಾಸ ಇರುತ್ತೆ. ಆದರೆ ಇನ್ನೂ ಪುಟಾಣಿ ಮಕ್ಕಳುಗಳು, ಕನ್ಯಾಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಆ ಒಂದು ಅಯ್ಯಪ್ಪ ಸ್ವಾಮಿ ಮೇಲಿರೋ ಭಕ್ತಿನ ತೋರಿಸ್ತಾರಲ್ಲ, ಈ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ ಸೂರ್ಯದೇವ ಬಂದೇ ಬಿಡೋದ. ಸೂರ್ಯದೇವನ ಒಂದು ಆಯ್ ಹೇಳಿ ನಾವು ಕೊಟ್ಟಿದ್ದೆ ತಿಂಡಿ ಮಾಡೋ ಕೆಲಸದಲ್ಲಿ ನಮ್ಮ ಎಲ್ಲ ಸ್ವಾಮಿಗಳು ಬ್ಯುಸಿಯಾಗಿದ್ದರೆ ಎಷ್ಟೊತ್ತಿಗೆ ತಿಂಡಿ ರೆಡಿ ಆಗುತ್ತಪ್ಪ ಅನ್ನೋ ಒಂದು ಕುತೂಹಲದಲ್ಲಿ ನಾವಿದ್ವಿ. ತಿಂಡಿ ತಿಂದು ಎಲ್ಲ ಸ್ವಾಮಿಗಳು ಹಾಯಾಗಿ ಮಲಗಿದ್ರೆ ಟುಸ್ ಅಂತ ಒಂದು ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ಗಾಡಿ ಟೈರ್ ಪಂಚರ್ ಆಗ್ಬಿಡತ್ತಾ. ಪಂಚರ್ ಹಾಕೊಂಡು ನಾವು ಹೊರಟಿದ್ದೆ ಗುರುವಾರ ಕಡೆಗೆ. ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿದ್ರಿಂದ ಊಟದ ವ್ಯವಸ್ಥೆ ಜೋರಾಗಿ ನಡೀತಿತ್ತು. ಈ ಜರ್ನಿಯಲ್ಲಿ ನಮಗೆ ಯಾವುದೇ ಥರದ್ದು ಒಂದು ಚೂರು ಕೊರತೆ ಆಗಿಲ್ಲ. ಊಟದ ವಿಚಾರದಲ್ಲಂತೂ ಒಂಥರ ರಾಜ ಭೋಜನ ಅಂತಲೇ ಹೇಳ್ಬೋದು. ಆ ಥರ ವ್ಯವಸ್ಥೆನ ಮಾಡಿಕೊಟ್ಟಿದ್ರು ಗುರುಸ್ವಾಮಿಗಳು. ಹಾಗೂ ಇಲ್ಲಿ ಊಟದ ವ್ಯವಸ್ಥೆನ ಮಾಡ್ತಿದ್ದಂಥ ಒಂದಷ್ಟು 4-5 ಜನ ಸ್ವಾಮಿಗಳಂತೂ ಅನ್ನದಾತ ಪ್ರಭುಗಳ ಥರನೇ ಕಂಡರು ನಮ್ಮ ಈ ಒಂದು ಜರ್ನಿಯಲ್ಲಿ. ಆ ಊಟ, ಆ ಒಂದು ರುಚಿಕರವಾಗಿ ಅವರು ಮಾಡ್ತಾ ಇದ್ದಂಥ ಶೈಲಿಗಳು ತುಂಬ ಗಮನ ಸೆಳೆಯಿತು. ಯಾವುದೇ ಒಂದು ಕೊರತೆ ಆಗದೆ ಇರೋ ಥರ ಈ ಜರ್ನಿಯಲ್ಲಿ ಊಟದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಂಥ ಗುರುಸ್ವಾಮಿಗಳು ಹಾಗೆ ಅಡುಗೆ ಮಾಡಿ ಬಡಿಸಿದಂಥ ಎಲ್ಲ ಸ್ವಾಮಿಗಳಿಗೂ ಅಯ್ಯಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಊಟ ಮುಗಿಸ್ಕೊಂಡು ನಾವು ಗಾಡಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಇದ್ವಿ. ಕೊನೆಗೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದೇ ಬಿಟ್ರು ನಮ್ಮ ಇಂಡಿಯಾದವರು. ತುಂಬ ಖುಷಿ ಆಯಿತು. ಆ ಖುಷಿನ ಎಂಜಾಯ್ ಮಾಡೋಷ್ಟರಲ್ಲಿ ರಾತ್ರಿ ಆಗಿತ್ತು. ಮತ್ತೆ ಊಟದ ವ್ಯವಸ್ಥೆ. ಅದೇ ಕಾರಣಕ್ಕೆ ಹೇಳಿದ್ದು, ಈ ಒಂದು ಜರ್ನಿಯಲ್ಲಿ ನಮಗೆ ಊಟದ ವಿಚಾರದಲ್ಲಿ ಯಾವುದೇ ಥರದ ಕೊರತೆ ಆಗದೆ ಇರೋ ಥರ ಎಲ್ಲ ಸ್ವಾಮಿಗಳು ತಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂತಹ ಒಂದು ಎಫರ್ಟ್ನ ಹಾಕಿ ಒಂದು ಅಡುಗೆ ವ್ಯವಸ್ಥೆನ ಮಾಡಿದ್ದಾರೆ. ಅದರಲ್ಲೂ ಗುರುಸ್ವಾಮಿಗಳು, ಹಾಗೆ ರವಿ ಸ್ವಾಮಿಗಳು, ಹಾಗೆ ಕಿರಣ್ ಸ್ವಾಮಿಗಳು, ವಸಂತ ಸ್ವಾಮಿಗಳು, ರಾಕೇಶ್ ಸ್ವಾಮಿಗಳು, ಹಾಗೆ ಅದಕ್ಕೆ ಕೈ ಜೋಡಿಸಿದಂಥ ಎಲ್ಲ ಸ್ವಾಮಿಗಳು ಕೂಡ ಈ ಒಂದು ಊಟದ ವಿಚಾರದಲ್ಲಿ ತುಂಬ ಅವ್ರದ್ದೇ ಆದಂಥ ಒಂದು ಎಫರ್ಟ್ ಹಾಕಿದ್ದಾರೆ. ಯಾಕೆಂತಂದರೆ ನಾವು ಹೋಟ್ಲಲ್ಲಿ ಊಟ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ತಾವೇ ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಬಡಿಸಿ ನಮ್ಮೆಲ್ಲರ ಆರೋಗ್ಯನ ಹೋಗಿ ಬರೋ ತನಕ ಕ್ಷೇಮವಾಗಿಟ್ಟಿದ್ರು ಎಲ್ಲ ಸ್ವಾಮಿಗಳಿಗೂ ಧನ್ಯವಾದ. ಓಕೆ, ಈಗ 2ನೇ ದಿನದ ವ್ಲಾಗ್ ಕಂಪ್ಲೀಟ್ ಆಗಿದೆ. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ನಾವು ಬಂದಿದ್ದು ಗುರುವಾಯೂರು ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ. ಶ್ರೀಕೃಷ್ಣನ ದರ್ಶನ ಅಂತೂ ಕೊನೆಗೂ ಹರಸಾಹಸ ಪಟ್ಟು ಮಾಡಿದ್ವಿ. ಹೆಂಗೋ ಕಂಪ್ಲೀಟ್ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಈ ದಿನದ ವ್ಲಾಗ್ ಕಂಪ್ಲೀಟ್ ಆಗಿದೆ. ಅದ್ಭುತವಾದ ಅಯ್ಯಪ್ಪನ ಭೋಜನವನ್ನು ಮುಗಿಸ್ಕೊಂಡು ನಾವು ಗುರುವಾರದಿಂದ ಹೊರಟ್ವಿ. ಯಾಕೆಂತಂದರೆ ಮಾರನೇ ದಿನ ನಾವು ಅಯ್ಯಪ್ಪ ಸ್ವಾಮಿಯ ಒಂದು ಬೆಟ್ಟವನ್ನು ಹತ್ತಬೇಕಿತ್ತು, ಪಂಪಾಗೆ ಹೋಗಬೇಕಿತ್ತು, ಅದಕ್ಕಿಂತ ಮುಂಚೆ ಹೇರಿಮಲೆಗೆ ಹೋಗಬೇಕಿತ್ತು. ಸೊ ಈ ಒಂದು ಜರ್ನಿ ತುಂಬ ಲಾಂಗ್ ಇರೋದ್ರಿಂದ ನಾವು ಜರ್ನಿನ ನೈಟೇ ಕಂಟಿನ್ಯೂ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯಪ್ಪ ಸ್ವಾಮಿಯ ಮುಂದಿನ ಭಾಗದ ಯಾತ್ರೆಯ ವಿಡಿಯೋಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಎಲ್ರಿಗೂ ಟೇಕ್ ಕೇರ್. ಸ್ವಾಮಿಯೇ ಶರಣಮಯ್ಯಪ್ಪ.